ಕೋಸಲದ ರಸ ದಶರಥ ರಾಮ ಸತ್ಯ ಧರ್ಮದ ಸಾಕಾರ ನಾಮ. ನಮಸ್ತೆ ಗುರುಗಳ. ನಮಸ್ತೆ. ರಕ್ಷ ರಕ್ಷ ಜಗನ್ಮಾತಾ ದೇವಿ ಮಂಗಳಂ ಚಂಡಿಕೆ ಆರಿಕೆ ವಿಪದಾಂ ರಾಸೇಃ ಹರ್ಷಮಂಗಳದಾಯಿನಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹದೇವಾಯತೆ ನಮಃ. ಹಂಗೆ ಹಿಂದೆ ಒಂದು ವಿಷಯ ಹೇಳಿದ್ವಿ 4 ತಿಂಗಳ ಹಿಂದೆ, ಅಂದ್ರೆ ಫೆಬ್ರವರಿಯಲ್ಲಿ. ಇನ್ನೇನು ಸೂರ್ಯ ಅವರು ಹತ್ರ ಬರ್ತಾ ಇದ್ದಾರೆ ಅಂತ ಹೇಳಿದ್ವಿ. ಆವಾಗ ಮಾರ್ಚ್ ಏಪ್ರಿಲ್ ನಿಂದ ಮುಂದೆ ಮಡಕೆ ನೀರು ಉಪಯೋಗಿಸ್ಬೇಕು, ಆದಷ್ಟು ಕೆಮಿಕಲ್ ಬಿಡ್ತಾ ಹೋಗ್ಬೇಕು. ಆಮೇಲೆ ತಂಪು ಪಾನೀಯ ಕೆಮಿಕಲ್ ಇರುತ್ತಲ್ಲ ಅದನ್ನ ಬಿಡಬೇಕು. ಅದರಂತೆ ಇವಾಗ ಒಂದ್ ತಿಂಗಳಿಂದ ಹಿಂದೆ ಈಚೆಗೆ ಎಲ್ಲಿಲ್ಲೋ ಅಂತ ಸೈನ್ಸ್ ಅಲ್ಲಿ ಹೆಸರಿಟ್ಟು ಅದನ್ನ ಕರೀತಾ ಇದ್ದಾರೆ. ಹಂಗಾಗಿ ಇವಾಗ ನಾವು 4 ತಿಂಗಳ ಹಿಂದಿಂದೆ ಮೊದಲೇ ಹೇಳಿದ್ವಿ. ಅದನ್ನ ಇವಾಗ ಸೈಂಟಿಸ್ಟ್ಗಳು ಅದನ್ನ ಹೇಳಿದ್ಮೇಲೆ, ಅವರ ಗಮನಕ್ಕೆ ಬಂದ್ಮೇಲೆ ವಾತಾವರಣದಲ್ಲಿ ಇವಾಗ ಅದನ್ನ ಎಲ್ಲಿನೋ ಅಂತ ಕರೆದು ಎಲ್ಲ ನ್ಯೂಸ್ ಚಾನೆಲ್ ಬರ್ತಾ ಇದೆ ಅಲ್ವಾ. ಹಂಗಾಗಿ ಇವಾಗ ಏನಾಗಿದೆ ಅಂದ್ರೆ, ಇದೊಂದು ವಿದ್ಯೆ, ಯಾವುದು ಧ್ಯಾನ ಅನ್ನೋದು. ಅದು ಸುಮ್ನೆ ಬರಲ್ಲ, ಪೂರ್ವ ಜನ್ಮದ ಸುಕೃತ ಫಲಗಳಿರ್ಬೇಕು. ಏನಾದ್ರೂ ಪಡೆದಿದ್ರೆ ಅದು ಸುಮಾರು ಜನಕ್ಕೆ ಇವಾಗ ಅದನ್ನ ಮನಸ್ಸನ್ನ ಜಾಗೃತಗೊಳಿಸ್ಕೊಂಡು ಒಂದು ಧ್ಯಾನ ವ್ಯವಸ್ಥೆನಲ್ಲಿ ನೋಡೋ ಅಂತ ವಿಷಯಗಳನ್ನ ನಾವು ಹೇಳ್ತಾ ಹೋಗ್ತಾ ಇದೀವಿ. ಅದು ಯಾವ ರೀತಿ ಬಂತು ಅಂದ್ರೆ, ಅದೊಂದು ವಿದ್ಯೆ, ಸಬ್ಜೆಕ್ಟು. ಜೀವನದಲ್ಲಿ ಮೊದಲು ನಾವು ಮನಸ್ಸಿನಾಗಿ ಹುಟ್ಟಿದ ಮೇಲೆ ಕಲಿಬೇಕಾದಂತಹ ಒಂದು ಸಬ್ಜೆಕ್ಟು. ಅದನ್ನ ಇವಾಗ ಏನ್ ಮಾಡ್ಬಿಟ್ಟಿದೀವಿ, ಮರ್ತು ಬಿಟ್ಟಿದೀವಿ ಕಲಿಯುಗದ ಪ್ರಭಾವದಿಂದ. ಆದ್ರೆ ನಾವು ಇವಾಗ ಹೇಳಿದ್ರೆ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ, ಹೆಂಗಾಗುತ್ತೆ, ಇದೇ ವಾದ ಮಾಡ್ತಾರೆ ಹೊರತು ಅದ್ರಲ್ಲಿ ಏನಿದೆ, ಏನು, ಹೆಂಗೆ ಅದನ್ನ ತಿಳ್ಕೊಂಡು ಮುಂದೆ ಹೋಗೋಣ ಅನ್ನೋದು ಕಮ್ಮಿ ಇದಾರೆ, ಆದ್ರೆ ಕಮ್ಮಿ. ಅದನ್ನೇ ಕಿಂಡಲ್ ಮಾಡ್ಕೊಂಡು ಹೋಗೋಂಥವ್ರು ಜಾಸ್ತಿ. ಆದ್ರೆ ಸತ್ಯ ಹೇಳಿದ್ರು ನಂಬಿಕೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ನಮ್ ಸನಾತನ ಧರ್ಮದಲ್ಲಿ, ನಮ್ ಧರ್ಮದಲ್ಲೇ ಹುಟ್ಟು ನಮ್ ಧರ್ಮದಲ್ಲೇ ಬೆಳೆದು ನಮ್ ಧರ್ಮನೇ ಒಂದ್ ರೀತಿಲಿ ಕೆಟ್ಟ ಪ್ರಭಾವಗಳಿಗೆ ಒಳಗಾಗಿ ನಮ್ ಧರ್ಮನ ಅಳಿಸ್ಬೇಕು ಅಂತ ಹೋಗ್ತಿರೋರ್ಗೆ ಯಾವ ರೀತಿ ಏನು ಹೇಳಕ್ ಇಷ್ಟಪಡ್ತೀನಿ ನೀವು? ಇವಾಗ ಏನಾಗಿದೆ, ಮೊನ್ನೆ ಇದನ್ನೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಸ್ವಾಮಿ ಆಂಜನೇಯ ಅವರು ಪ್ರತ್ಯಕ್ಷ ಆಗಿ ನನಗೆ ಒಂದು ಧ್ಯಾನ ಯಾವ ರೀತಿ ಮಾಡಬೇಕು ಅದನ್ನ ಹೇಳ್ಕೊಟ್ರು. ಮುಂದೆ ಏನಾಗುತ್ತೆ ಅದನ್ನ ತಿಳಿಸ್ತಾ ಋಷಿ ಮುನಿಗಳು, ಕಲ್ಕಿ ಪರಮಾತ್ಮ ಅವರೆಲ್ಲ ಸೇರಿ ಅವರು ನನಗೆ ಒಂದು ಸೂಕ್ಷ್ಮ ಶರೀರದಲ್ಲಿ ಧ್ಯಾನ ವ್ಯವಸ್ಥೆನಲ್ಲಿ ತಿಳಿಸ್ತಾ ಹೋದ್ರು. ಅದನ್ನೇ ಹೇಳ್ತಾ ಬಂದೆ. ಕೆಲವು ವಿಷಯಗಳು ನಡೀತಾ ಇದೆ, ಕೆಲವು ಇನ್ನೂ ದೊಡ್ಡ ವಿಷಯಗಳು ಹೇಳಿರೋ ಮುಂದೆ ನಡೀತಿದೆ. ಆದ್ರೆ ಈಗ ಉದಾಹರಣೆಗೆ ಸುಮಾರು ನೋಡಿದ್ದಾರೆ ನಮ್ಮ ವೀಕ್ಷಕರು, ಎಲ್ಲರಿಗೂ ಮನವರಿಕೆ ಆಗಿದೆ. ಆದ್ರೆ ಕೆಲವರು ಇದನ್ನ ಒಂದು ಕುತಂತ್ರ ಮಾಡಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಇರ್ಲಿ, ಅವರು ಚೇಂಜ್ ಆದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ಅವರ ಹಣ ಬರ. ಮುಂದೆ ಅವರು ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಅದರಿಂದ ನಾವು ಆಸ್ತಿಕರು ಒಂದು ಏನಿದೆ ಇದೊಂದು ಸಬ್ಜೆಕ್ಟು ಧ್ಯಾನ ವ್ಯವಸ್ಥೆ, ಅದನ್ನ ಕಲಿಬೇಕು, ಗುರುಗಳ ಆಶ್ರಯ ಪಡಿಬೇಕು. ಸತ್ಯದ ಸನಾತನ ಧರ್ಮ ಅನ್ನೋದು ನಾವು ಮಾನವ ನಡೆದುಕೊಳ್ಳುವ ಒಂದು ಜೀವನ ಶೈಲಿ. ಆ ಶೈಲಿನ ಬಿಡಬಾರ್ದು. ಹಂಗಾಗಿ ಇದರಲ್ಲಿ ಭವಿಷ್ಯನೂ ಗೊತ್ತಾಗುತ್ತೆ, ಹಿಂದೆ ನಾವು ಏನಾಗಿದ್ವು, ನಾವು ಯಾರು ಅನ್ನೋದನ್ನು ತಿಳ್ಕೊಬೋದು. ಅದನ್ನೇ ಬೆಳಿಗ್ಗೆ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಈ ಯುಗದ ಪ್ರಭಾವದಲ್ಲಿ, ಮತಗಳ ಒಂದು ಪ್ರಭಾವದಲ್ಲಿ ನಾವು ಮರ್ತು ಬಿಟ್ಟಿದೀವಿ, ನಮ್ತನವನ್ನ ನಾವು ಮರ್ತು ಬಿಟ್ಟಿದೀವಿ. ಅದನ್ನ ವಾಪಸ್ ತಗೋಬೇಕು ನಾವು ಬದುಕಬೇಕು ಅಂದ್ರೆ ಮುಂದೆ ಭೂಮಿನಲ್ಲಿ. ಅದಕ್ಕೋಸ್ಕರ ಇಷ್ಟೆಲ್ಲ ಅರಸಾಹಸ ಮಾಡ್ತಾ ಇದೀವಿ, ನೀವು ನಾವು ಎಲ್ರು. ಹಂಗಾಗಿ ಈಗ ಮೊನ್ನೆ ಇದೇ ವಿಷಯನ ನನಗೆ ಸ್ವಲ್ಪ ನೋವಾಯ್ತು. ಯಾಕೆ ಅಂದ್ರೆ, ನಾವು ಎಷ್ಟೇ ಹೇಳಿದ್ರು ಕೆಲವರು ತುಂಬಾ
ಪ್ರೋತ್ಸಾಹ ಕೊಟ್ಟು ಅದನ್ನ ನಿಜ ಇದರಲ್ಲಿ ಸತ್ಯ ಇದೆ ಅಂತ ಅರ್ಥಕೊಂಡು ಆ ರೀತಿ ನಡೀತಾ ಇದ್ದಾರೆ, ನಡೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗೊತ್ತಿಲ್ಲ ಅನ್ನೋರು ತಿಳ್ಕೊತಾ ಇದ್ದಾರೆ. ಆದ್ರೆ ಇನ್ನು ಒಂದು ವರ್ಗ ಇದೆ, ಅವ್ರನ್ನ ಚೇಂಜ್ ಮಾಡೋದು ಅಂದ್ರೆ ನಾವು ಚೇಂಜ್ ಮಾಡೋದಲ್ಲ, ಆ ಪರಮಾತ್ಮನೇ ಚೇಂಜ್ ಮಾಡ್ಬೇಕು. ಅವ್ರು ಮಾಡ್ಲಿಲ್ಲ ಅಂದ್ರೆ ಅದೇ ನಾವು ಹೇಳಿದ್ವಲ್ಲ ಹೋದ್ ಸರಿ, ಒಂದು ಭೂಮಿನ ಬೇರೆ ಗ್ರಹದಲ್ಲಿ ಇದೆ, ಅಲ್ಲಿಗೆ ಇಲ್ಲಿ ದೇಹ ಬಿಡಿಸಿ ಆತ್ಮಗಳನ್ನ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ದೇಹ ಕೊಟ್ಟು ಅವ್ರ ಕರ್ಮಗಳು ಕಳಿಯೋಕೆ ಅಲ್ಲ ಹಾಕ್ತಾರೆ. ಅದಂತೂ ಪಕ್ಕ ನನಗೆ ತೋರಿಸಿದ್ದಾರೆ ಪರಮಾತ್ಮ. ಅವ್ರು ತೋರಿಸಿರೋ ಪ್ರಕಾರನೇ ನಾವು ಹೇಳಿದೀವಿ. ಹಂಗಾಗಿ ಮೊನ್ನೆ ಅಮರ ಗುರುಗಳಿಗೆ ಅಷ್ಟೋ ಟ್ರಾವೆಲ್ ಓದಿ ಅವರು ಭೇಟಿ ಮಾಡಿದೆ. ಆವಾಗ ಒಂದು ಕಡೆ ಅವರು ನಾನು ಅವರು ಕೂತ್ಕೊಂಡು ನಮ್ಮ ಅಮರ ಗುರುಗಳು, ನೀವು ಬಂದ್ರಿ ಆದ್ರೆ ಒಳ್ಳೆ ಕೆಲಸ ಮಾಡಿದ್ರಿ, ಆದ್ರೆ ನೀವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ, ಏನೇನು ಮುಂದೆ ಮಾಡಬೇಕು, ಏನೇನು ನಡೀತಿದೆ ಅಂತ ಸ್ವಲ್ಪ ವಿವರ ಹೇಳಿ ಹೋದ್ರಿ. ಇವಾಗ ನನಗೆ ಅಷ್ಟು ಸುಲಭ ಇಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ, ಸ್ವಲ್ಪ ತೊಂದರೆ ಆಗ್ತಾ ಇದೆ, ಮಿತಿ ಮೀರ್ತಾ ಇದೆ. ನಮ್ಮ ಆಸ್ತಿಕರು ಕೂಡ ನಾಸ್ತಿಕರಾಗ ಒಂದು ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ ಕೆಲವರು. ಹಂಗಾಗಿ ಇವಾಗ ಚೇಂಜ್ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಚೇಂಜಸ್ ಆಗೋ ಅಂತವ್ರಿಗೆ ಕಷ್ಟಗಳು ತಪ್ತಾ ಇಲ್ಲ. ಯಾಕೆಂದ್ರೆ ಕಲಿ ಪ್ರಭಾವದಲ್ಲಿ ಸಿಗಾಕೊಂಡು ಅವನು ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಆದ್ರೆ ಇದು ನೋಡ ಅಂತದಲ್ಲ, ಜನಗಳಿಗೆ ಕಾಣ ಅಂತದಲ್ಲ. ಆ ವಿದ್ಯೆ ಕಲ್ತ್ರೆ ಮಾತ್ರ, ಆ ಸಬ್ಜೆಕ್ಟ್ ಅಲ್ಲಿ ನಾವು ಪಾಸ್ ಆದ್ರೆ ಮಾತ್ರ ಅದನ್ನ ನೋಡ್ಬೋದು, ಕಾಣ್ಬೋದು. ಹಂಗಾಗಿ ನಾನು ಮಾತಾಡಿದೆ. ಅದಕ್ಕೆ ಅಮರ ಗುರುಗಳು ಹೇಳಿದ್ರು, ನೀನು ಹೋಗಿ ಅನೌನ್ಸ್ ಮಾಡ್ಬಿಡು ಅಂತ ಹೇಳಿದ್ರು. ಅಲ್ಲಿಗೆ ನಾನು ಬ್ರಹ್ಮಾಂಡದ ಒಂದು ಮೇಲೆ ಒಂದು ತುದಿ ಇದೆ, ಅಲ್ಲಿ ಪೇಸಿಪ್ಪಲ್ ಕರ್ಕೊಂಡು ಹೋದ್ರು. ನನ್ನನ್ನ ಕರ್ಕೊಂಡೋಗಿ ಪೇಸಿಪ್, ಅದು ಇದುವರೆಗೂ ನೋಡಿಲ್ಲ ಆ ತರದ ಒಂದು ಪೇಸಿಪ್ಪು. ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ಪೇಸಿಪ್ ಇದೆ. ನಮ್ಮ ಭೂಮಿನಲ್ಲೇ ತಿರುಗಾಡ್ಬೇಕು ಅಂದ್ರೆ ಬೇರೆ ಪೇಸಿಪ್ ಇದೆ. ಅಲ್ಲಿ ಒಂದು ಉನ್ನತ ಲೋಕಗಳಿಗೆ ಹೋಗ್ಬೇಕು ಅಂದ್ರೆ ಬೇರೆ ಪೇಸಿಪ್ ಇದೆ. ಅದು ಬ್ಲೂ ಐಸ್ ಲೋಕ, ಫುಲ್ ಬ್ಲೂ ಕಲರು. ಅಲ್ಲಿ ನಕ್ಷತ್ರ ಕೆಂಪು, ಯಾವುದು ಒಂದು ಪಿಂಕ್ ಕಲರ್ ಅಂತೀವಲ್ಲ, ಆ ತರ ಎಲ್ಲ ನಕ್ಷತ್ರ ಇವೆ, ಹೊಳಿತಾ ಇದೆ. ನನಗೆ ಕಾಣ್ಲಿ ಅನ್ಬಿಟ್ಟು ಒಂದ್ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಪೇಶಿಪ್ ಅಲ್ಲಿ, ಅದು ಕೆಳಗಡೆ ನೋಡ್ತಾ ಇದ್ದೀನಿ. ಆವಾಗ ಅಮರ ಗುರುಗಳು ಅನೌನ್ಸ್ ಮಾಡ್ಬಿಡು ಅಂತ ಹೇಳಿದ್ರಲ್ಲ, ಆವಾಗ ನಾನು ಹೇಳ್ತೀನಿ. ಅವ್ರು ಹೇಳ್ಕೊಟ್ಟಿದ್ದೆ ಧ್ಯಾನದಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಏನಂದ್ರೆ, ಇವಾಗ ಕನ್ನಡ ಬುಕ್ಕು ಬರುತ್ತೆ. ಇವಾಗ ಕರ್ನಾಟಕದಲ್ಲಿ ಕಲ್ಕಿ ಪರಮಾತ್ಮ ಅವರು ಇಲ್ಲಿ ನೆಲೆಸೋದ್ರಿಂದ, ಇಲ್ಲಿ ಅವರು ಆಡಳಿತ ಮಾಡೋದ್ರಿಂದ ಅವರು ಇವಾಗ ಕನ್ನಡ ಭಾಷೆನೇ ಉಪಯೋಗಿಸ್ತಾ ಇರೋದು. ಸದ್ಯಕ್ಕೆ ಒಂದು ಬುಕ್ ಕಳಿಸ್ತಾರೆ, ಯಾಕೆಂದ್ರೆ ನಾನು ಕನ್ನಡ ಓದಿರೋದ್ರಿಂದ ಆ ಬುಕ್ ಅಲ್ಲಿ ಕನ್ನಡ ಅಕ್ಷರಗಳು ಮುದ್ದಾಗಿ ಕಾಣ್ತಾ ಇರ್ತವೆ. ಆದ್ರೆ ಆ ವಿಷಯ ನನಗೆ ಗೊತ್ತು, ಯಾಕೆಂದ್ರೆ ನನಗೆ ಹೇಳಿದ್ದಾರೆ ವಿಷಯನ. ಆವಾಗ ನಾನು ಅನೌನ್ಸ್ ಮಾಡ್ತೀನಿ ಎಲ್ಲರಿಗೂ, ದೇವತೆಗಳು, ಋಷಿಗಳು ಎಲ್ರು ಭೂಮಿನಲ್ಲಿ ಅಧರ್ಮ ಜಾಸ್ತಿ ಆಗಿದೆ, ಧರ್ಮ ಸ್ಥಾಪನೆಗೆ ತುಂಬಾ ಅಡಚಣೆ ಆಯ್ತಾ ಇದೆ. ಇನ್ನು ನಮ್ಮ ಒಂದು ಋಷಿ ವರ್ಗ ಏನು ದೇವತೆಗಳ ವರ್ಗ ಏನು ಹುಟ್ಟು ಬಂದಿದ್ದಾರೆ, ಅವ್ರಿಗೆ ತುಂಬಾ ಕೆಲಸ ಮಾಡಲು ಕಷ್ಟ ಆಗ್ತಾ ಇದೆ. ಇಲ್ಲಿ ನಾಸ್ತಿಕ ವರ್ಗ ಬಿಡ್ತಾ ಇಲ್ಲ. ಆಸ್ತಿಕನ್ನು ಒಂದು ಪ್ರಭಾವಕ್ಕೆ ಸೆಳೆದು ಅವರಂತೆ ಒಂದು ಶೈಲಿನಲ್ಲಿ ಇದು ಮಾಡುತ್ತಾ, ಏನಂದ್ರೆ ಅವ್ರ ಏನು ವಿಷಯ ಇದೆ ಆ ವಿಷಯ ಕೇಳ್ಕೊತಾ ಇದ್ದಾರೆ, ಜೀವನ ಶೈಲಿನ ಮರಿತಾ ಇದ್ದಾರೆ. ಇದಕ್ಕೆ ಸಾಧ್ಯ ಇಲ್ಲ ನಾವು ಅಲ್ಲಿ ಚೇಂಜಸ್ ಮಾಡಕ್ಕೆ, ಆ ಸ್ಥಿತಿ ತಲುಪ್ತಾ ಇದೀವಿ. ಯಾವುದೋ ಒಂದು ವಿದ್ಯೆ ಅದು ಅದ್ರಲ್ಲಿ ಹೋದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೋಗ್ತಾರೆ. ಅದರಲ್ಲಿ ಸುಮಾರು ಒಂದು ಏನು ಸಾಮಾಜಿಕವಾಗಿ ಒಂದು ಆರ್ಥಿಕವಾಗಿ ಎಲ್ಲದರಲ್ಲೂ ಕಷ್ಟ ಅನುಭವಿಸ್ತಾರೆ. ಏನಂದ್ರೆ ಹಣ ಸಂಪಾದನೆ ಮಾಡ್ತಾರೆ, ಹಣಕ್ಕೋಸ್ಕರ ಯಾವ ವಯಸ್ಸಲ್ಲಿ ಒಂದು
ಮದುವೆ ಆಗ್ಬೇಕು, ಯಾವ ವಯಸ್ಸಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು ಮನೆಯಲ್ಲಿ, ಅದು ಆಗ್ತಾ ಇಲ್ಲ. ಯಾಕೆ ದುಡ್ಡಿನ ಪ್ರಭಾವ. ಕಂಪನಿ ಅದು ಕೆಟ್ಟದು ಅಂತ ಹೇಳಲ್ಲ, ಆದ್ರೆ ಅದು ಜೀವನಕ್ಕೋಸ್ಕರ ಬೇಕು. ಆದ್ರೆ ಜೀವನನೇ ಬಿಟ್ಟು ಹಣ ಮಾಡಿ ಹಣದಿಂದ ಎಲ್ಲಾನು ಪಡಿಬಹುದು ಅನ್ನೋ ಒಂದು ಇದಕ್ಕೆ ಹೋಗಿ 35 ವರ್ಷ 40 ವರ್ಷ ಆಯ್ತು ಅಂದ್ರೆ ಮದುವೆ ಆಗ್ತಾ ಇಲ್ಲ. ಮದುವೆ ಆಗಲ್ಲ ಅಂದ್ರೆ ಇವ್ರ ಜೊತೆ ಇವ್ರ ಸಂಗಾತಿ ಇವ್ರು ಏನ್ ಮಾಡ್ತಾರೆ ಅದೇ ಕೆಲಸನ ಅವರು ಕೂಡ ಫಾಲೋ ಮಾಡ್ಕೊ ಹೋಯ್ತಾರೆ. ಎಂಡಿಂಗ್ ಅಲ್ಲಿ ಮದುವೆ ಆಗ್ತಾರೆ. ಆವಾಗ 40-45 ವರ್ಷ ಆಗಿರ್ತದೆ. ಅವ್ರಿಗೆ ಒಬ್ರನ್ನೊಬ್ರನ್ನ ಅರ್ಥಕೊಳ್ಳೋ ಅಂತ ಕೆಪಾಸಿಟಿ ಇರಲ್ಲ, ಅರ್ಥಕೊಂಡು ಬದುಕ ಅಂತ ಏನ್ ಇದಿರಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಹ್ಯಾಂಡ್ ಶೇಕ್ ಮುಖಾಂತರ ಒಬ್ಬರ ವೈರಸ್ ಒಬ್ಬರಿಗೆ ಅಟ್ಯಾಕ್ ಆಗಿ ಅವರು ನನ್ನ ಸಂಗಾತಿ ಅಥವಾ ಒಬ್ಬ ನನ್ನ ಸಂಗಾತಿ ಅಥವಾ ಫ್ರೆಂಡ್ಸು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಮದುವೆ ವಿಷಯದಲ್ಲಿ. ಆ ವಯಸ್ಸಲ್ಲಿ ಕಂಕಣ ಕೂಡಿ ಬಂದಾಗ ಮದುವೆ ಆಗಿ ಅವರ ವಿದ್ಯೆ ಮುಂದುವರಿಸಿದ್ರೆ ಒಳ್ಳೇದು. ಆದ್ರೆ ಅದು ಆಗ್ತಾ ಇಲ್ಲ. ಇವಾಗ ಹಣ ಇದ್ರೆ ಎಲ್ಲಾನು ಪಡಿಬೋದು ಅಂತ ಒಂದು ಎಂಜಾಯ್ಮೆಂಟ್ ಅಲ್ಲಿ ಹೋಗಿ ಅವ್ರ ಜೀವನನ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. ವಯಸ್ಸಾದ್ಮೇಲೆ ಮಕ್ಕಳು ಅಂತ ಹೋಗ್ತಾರೆ, ಅದಾಗಲ್ಲ, ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದ್ಮೇಲೆ ಆ ಕಂಪ್ನಿಯವರು ಏನ್ ಮಾಡ್ತಾರೆ, ಕೆಲಸದಿಂದ ತೆಗಿತಾರೆ. ಕೆಲಸದಿಂದ ತೆಗೆದಾಗ ಅವ್ರ ಜೀವನ ನರಕ ಆಗಿರ್ತದೆ. ಬದುಕು ಅಂತ ಯಾವ ರೀತಿ ಬದುಕೋದು? ಅಲ್ಲಿ ಹೆಂಡತಿ ಮಕ್ಕಳು ಅಂತ ಇದ್ರೆ ಅವ್ರು ಯಾವ್ಯಾರು ಸಪೋರ್ಟ್ ಕೊಡ್ತಾರೆ. ಮಕ್ಕಳು ನಾವು 50 ವರ್ಷ ಕಳೆಯೋದ್ರಲ್ಲಿ ಮಕ್ಕಳನ್ನು ಒಂದು ಮೆಜಾರಿಟಿ ಬಂದಿದ್ರೆ ಅವ್ರು ಸಾಥ್ ಕೊಡ್ತಾರೆ. 40 ವರ್ಷಕ್ಕೆ ಮದುವೆ ಆಗಿ ಅವರು ಮಕ್ಕಳು ಅಂತ ಬೆಳೆಸಿ ಓದಿಸೋವರೆಗೆ ಇವ್ರ ಬಾಡಿ ಎನರ್ಜಿನೇ ಇರಲ್ಲ. ಆ ಸ್ಥಿತಿ ತಲುಪಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮದುವೆ ವಯಸ್ಸಲ್ಲಿ ಮದುವೆ ಆಗಿದ್ರೆ ಕೆಲವು ವಿಷಯಗಳಲ್ಲಿ ತಲೆ ಒಳಗಡೆ ಮುಂದೆ ಬೇರೆ ವಿಷಯಗಳು ಬರಲ್ಲ, ಕೆಲಸದ ಬಗ್ಗೆ ಗಮನ ಬಿಡುತ್ತೆ. ಆಧ್ಯಾತ್ಮಿಕವಾಗಿ ಒಂದು ಮಕ್ಕಳು ಆದ್ಮೇಲೆ ಸಂಸಾರದ ಒಂದು ಜವಾಬ್ದಾರಿ ಕಳೆದ್ಮೇಲೆ ಒಂದು ಇದು ಬರುತ್ತೆ, ಯಾವುದು ವೈರಾಗ್ಯ ಅಂತ. ವೈರಾಗ್ಯದಲ್ಲಿ ಆತ್ಮನ ಜಾಗೃತಗೊಳಿಸ್ಕೋತಾರೆ. ಆತ್ಮ ಜಾಗೃತಗೊಳಿಸ್ಕೊಂಡು ಪರಮಾತ್ಮನ ಕಡೆ ಹೋಗ್ತಾರೆ. ಇದು ಆಗ್ತಾ ಇಲ್ಲ. ಈ ಸೈಕಲ್ಲು ತುಂಬಾ ಹದಗೆಟ್ಟೋಗ್ಬಿಟ್ಟಿದೆ. ಹದಗೆಟ್ಟೋಗ್ಬಿಟ್ಟು ಅಭಿವೃದ್ಧಿ ಅನ್ನೋದು ಆದ್ರೆ ಈ ಕಡೆ ಮಣ್ಣು ತೆಗೆದು ಆ ಕಡೆ ಹಾಕ್ತೀವಿ. ಒಂದು ಅಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ, ಮತ್ತೆ ಹಣಕ್ಕೋಸ್ಕರ ಒಂದು ಬಿಲ್ಡಿಂಗ್ ಕಟ್ಟಿ, ಮಣ್ಣು ಅಂದ್ರೆ ಅದೇ ತಾನೆ, ಮತ್ತೆ ಕೆಡಿತೀವಿ, ಇನ್ನೊಂದು ಬಿಲ್ಡಿಂಗ್ ಕಟ್ತೀವಿ. ಇದರಲ್ಲಿ ಅಭಿವೃದ್ಧಿ ಕಾಣ್ತೀವಿ ಹೊರತು ಜೀವನದಲ್ಲೇ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಆಗ್ತಾ ಇಲ್ಲ. ಆಮೇಲೆ ಒಂದು ಜೀವನ ಕ್ರಮ ಅಭಿವೃದ್ಧಿ ಆಗ್ತಾ ಇಲ್ಲ. ಅದನ್ನ ನಾನು ಅಲ್ಲಿ ಇದನ್ನೆಲ್ಲ ಅಮರ ಗುರುಗಳು ನಾನು ಚರ್ಚೆ ಮಾಡಿದಾಗ ಅವರು ಅನೌನ್ಸ್ ಮಾಡ್ಬಿಡು ಅಂತ ಹೇಳಿದ್ರು. ಆ ಅನೌನ್ಸ್ ಮಾಡಿ ಬಂದಿದ್ದೀನಿ ದೇವತೆಗಳಿಗೆ, ಎಲ್ಲರಿಗೂ. ಭೂಮಿ ಕಡೆ ಇನ್ನು ಧರ್ಮ ಸ್ಥಾಪನೆ ಮಾಡಬೇಕು ಅಂದ್ರೆ ಆಗ್ತಾ ಇಲ್ಲ, ನೀವೆಲ್ಲ ಬಂದು ಅಲ್ಲಿ ಧರ್ಮ ಸ್ಥಾಪನೆ ಕೆಲಸ, ಆ ಪುಣ್ಯವಾದ ಕಾರ್ಯನ ನೀವು ಮಾಡಬೇಕಾಗಿದೆ ಅಂತ ಅನೌನ್ಸ್ ಮಾಡಿದೆ. ವಾಪಸ್ ಅಷ್ಟೊತ್ತವಲ್ಲಿ ಬಂದ್ಬಿಟ್ಟೆ. ಅಮರ ಗುರುಗಳು ಹೇಳ್ದಂಗೆ ಮಾಡಿ ಬಂದೆ. ಇದು ವಿಷಯ. ಅಮರ ಗುರುಗಳು ನಾನು ಚರ್ಚೆ ಮಾಡಿರ್ತಕ್ಕಂಥ. ಇವಾಗ ಏನ್ ಹೇಳಿದೀನಿ ಅದರಲ್ಲಿ ಏನಾದ್ರೂ ವರ್ಡ್ಗಳು ತಪ್ಪಿದ್ರೆ ಕ್ಷಮಿಸಿ. ಈಗ ಭಾರತಕ್ಕೆ ಸಮಸ್ಯೆ ತುತ್ತಾಗುತ್ತೆ, ಎಚ್ಚರಿಕೆ ಏನಿದೆ, ಈ ಸೂರ್ಯ ಹತ್ರ ಬರುತ್ತೆ ಅಂತೆಲ್ಲ ಹೇಳಿದ್ರಲ್ಲ ಗುರುಗಳೇ, ಚೂರು ಬಿಡಿಸ್ಬೋದಾ? ಅದು ಏನಂದ್ರೆ ನನ್ಗೆ ಇವಾಗ ಹೇಳಿರೋ ಪ್ರಕಾರ, ಸ್ವಾಮಿ ನನಗೆ ತೋರಿಸಿರೋ ಪ್ರಕಾರ, ಭೂಮಿ ಹತ್ರ ಸೂರ್ಯ ಅವರು ಬಂದಾಯ್ತು. ಇನ್ನು ಭೂಮಿನೂ ಬಿಸಿ ಆಗುತ್ತೆ, ಸಮುದ್ರನೂ ಬಿಸಿ ಆಗುತ್ತೆ, ವಾತಾವರಣನೂ ಬಿಸಿ ಆಗುತ್ತೆ. ಈ ಬಿಸಿಯಿಂದ ಮಳೆ ಬರಲ್ಲ. ಅದು ಇವಾಗ ಹೇಳ್ತಾ ಇದ್ದಾರೆ, ನಾವು 4-5 ತಿಂಗಳಿಂದನೇ ಹೇಳಿದ್ದೀವಿ ನ್ಯೂಸ್ಗಳಲ್ಲಿ, ಸೈನ್ಸ್ ಹೇಳಿರೋ ಪ್ರಕಾರ. ಅದು ಮಳೆ ಕಮ್ಮಿ
ಕಮ್ಮಿ ಅಂದ್ರೆ ಒಂದ್ ಕಡೆ ಬೀಳುತ್ತೆ. ಈ ಬಿಸಿಲು ಅವಕ್ಕೆ ಜಾಸ್ತಿ ಆಗಿ ಯಾವ್ದೋ ಒಂದ್ ಏರಿಯಾ ಫುಲ್ ಮಳೆ ಆಗ್ಬಿಡ್ತದೆ, ಕೊಚ್ಕೊಂಡು ಹೋಗ್ಬಿಡ್ತದೆ. ಹಂಗೆ ಈ ಭೂಮಿ ಒಣ ಭೂಮಿ ಅನ್ನೋದಕ್ಕೆ ವ್ಯವಸಾಯಕ್ಕೆ ಯೋಗ್ಯ ಅಲ್ಲ. ನಮ್ಮ ಆಹಾರ ಸಿಗಲ್ಲ, ಇಳುವರಿ ಬರಲ್ಲ. ಇವಾಗ್ಲೇ ಅರ್ಧ ವ್ಯವಸಾಯ ಮಾಡಿರ್ತಕ್ಕಂಥ ರೈತರು ಮಳೆಗೋಸ್ಕರ ಕಾಯ್ತಾ ಇದ್ದಾರೆ, ಬೆಳೆ ಒಣಗೋಗಿದೆ ಎಷ್ಟೋ ಕೆಲವು ಏರಿಯಾಗಳೆಲ್ಲ ನೋಡ್ತಾ ಇದ್ದಾರೆ ಎಲ್ರು ಇವಾಗ. ಹಂಗಾಗಿ ಇನ್ನು ಪೂರ್ತಿ ನನಗೆ ಸ್ವಾಮಿ ತೋರಿಸಿರೋ ಪ್ರಕಾರ ಪೂರ್ತಿ ಭಾರತ ಒಣ ಭೂಮಿಯಾಗಿ ಬಿರುಕು ಅಂತ ಒಂದು ಸಿಚುವೇಶನ್ ತೋರಿಸಿದೆ. ಈ ತರ ಆಗುತ್ತೆ ಅಂತ. ಯಾರು ಧರ್ಮದಿಂದ ಇದ್ದಾರೆ, ಮನಸ್ಸನ್ನ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ, ಪರಮಾತ್ಮನ ಕಡೆ ಜೀವನ ಶೈಲಿ ಕ್ರಮಕ್ಕೆ ಬರ್ತಾ ಇದ್ದಾರೆ, ಧ್ಯಾನ ವ್ಯವಸ್ಥೆ ಬರ್ತಾ ಇದ್ದಾರೆ, ಅಂತ್ಯವರು ಸ್ವಲ್ಪ ನೋವು ಈ ಸದ್ಯಕ್ಕಿದ್ರು, ಕಷ್ಟ ಸದ್ಯಕ್ಕಿದ್ರು ಈ ಎಲ್ಲಾ ಹಂತಗಳನ್ನು ದಾಟಿ ಇಲ್ಲಿ ಉಳಿತಕ್ಕಂತ ಅರ್ಹತೆ ಪಡ್ಕೋತಾರೆ ಭೂಮಿಗೆ. ಆ ಭೂಮಿಗೆ ಇಲ್ಲಿ ಉಳಿತಕ್ಕಂತ ಅರ್ಹತೆ ಪಡ್ಕೊಂಡ್ಮೇಲೆ ಒಂದು ಜಾಗ ಇದೆ ನಮ್ಮ ಭಾರತದಲ್ಲಿ, ನಮ್ಮ ದಕ್ಷಿಣ ಭಾಗದಲ್ಲಿ ಒಂದು ಸ್ಥಳ ಇದೆ. ಅಂದ್ರೆ ಅದು ಸ್ಟೇಟ್, ನಾವು ಆಗಿದ್ ನಾವು ಸ್ಟೇಟ್ ಮಾಡ್ಕೊಂಡಿದೀವಿ, ನಮಗೆ ಸ್ಟೇಟ್ ಬರಲ್ಲ ಆಧ್ಯಾತ್ಮಿಕದಲ್ಲಿ. ಕೇರಳದಲ್ಲಿ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಅನ್ನ ಆಹಾರ ಇನ್ನೂ ಬೆಳೆದು ನಾವು ಅದರಲ್ಲಿ ಅಭಿವೃದ್ಧಿ ಮಾಡಿ ಅದರಲ್ಲಿ ಜೀವನ ಸಾಗಿಸ್ತೀನಿ, ಹಣದಿಂದ ಜೀವನ ಸಾಗಿಸ್ತೀನಿ ಅನ್ನೋದೆಲ್ಲ ಇನ್ನು ಮುಗಿತಾ ಹೋಗ್ತಾ ಇರ್ತದೆ ಹಂತ ಹಂತವಾಗಿ. ಮುಗಿತಾ ಹೋಗಿ ಕೇರಳದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ಅಕ್ಷಯ ಪಾತ್ರೆ ಇದೆ. ದೇವರು ಬಚ್ಚಿಟ್ಟಿ ಅದನ್ನ ಕಾಪಾಡ್ತಾ ಇದ್ದಾರೆ, ಯಾರು ಅದನ್ನ ತೆಗಿಯಕ್ಕಾಗಲ್ಲ. ತೆಗಿಯಕ್ ಹೋಯ್ತು ಅಂದ್ರೆ ಅವ್ರು ಸಂಹಾರ ಆಗ್ತಾರೆ, ಯಾವುದೇ ರೀತಿಯಲ್ಲೂ ಉಳುಗಾಲ ಇಲ್ಲ. ಸ್ವಾಮಿ ಯಾರನ್ನ ನೇಮಿಸಿದರೆ ಅವರೇ ಅದನ್ನ ಓಪನ್ ಮಾಡಿ ಆ ಸ್ಥಳಕ್ಕೆ ಅಲ್ಲಿ ತನಕ ಪ್ರಜಾಪ್ರಭುತ್ವ, ದೇಶ, ಕಾನೂನು ಕಟ್ಟಳೆಗಳು ಏನಿವೆ ಎಲ್ಲ ಹೋಗುತ್ತೆ. ಯಾಕೆಂದ್ರೆ ತಿನ್ನಕ್ಕೆ ಆಹಾರ ಇಲ್ಲ, ಭೂಮಿನಲ್ಲಿ ಒಣಭೂಮಿ, ಜನಗಳು ಹಸುವಿನಿಂದ ಕೆಲವು ಇದರಿಂದ ಪ್ರಾಣ ಬಿಡ ಅಂತ ಸಿಚುವೇಶನ್ ಬರುತ್ತೆ. ಧ್ಯಾನ ಮತ್ತೆ ಇದೆಲ್ಲ ಮಾಡ್ಕೊಂಡು ಹೋಗಿ ಆ ಮನಸ್ಸಲ್ಲಿರೋ ಅಗ್ನಿ ತತ್ವ, ವಾಯು ತತ್ವ, ಅಗ್ನಿ ವಾಯು ಜಲ ತತ್ವ ಇವನ್ನೆಲ್ಲ ಸಮನಾಗಿ ಕಾಪಾಡಿಕೊಳ್ತಕ್ಕಂತ ಅರ್ಹತೆ ಪಡ್ಕೊಂಡ್ರೆ ಬದುಕ್ತಾರೆ. ಆವಾಗ ಆ ಸ್ಥಳದಲ್ಲಿರೋ ಅಕ್ಷಯ ಪಾತ್ರೆ ಒಬ್ರು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಆ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಸಿಗುತ್ತೆ. ಆ ಅನ್ನ ಯಾವಾಗ ಊಟ ಮಾಡ್ತೀವಿ, ಎಷ್ಟು ಜನ ಉಳಿದಿರ್ತೀವಿ ಅವರೇ ಸತ್ಯಯುಗ ನಡೆಸಬೇಕಾಗುತ್ತೆ. ಇದು ನನಗೆ ಸ್ವಾಮಿ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಯ್ತು ಗುರುಗಳೇ. ಬಹಳ ತಿಳಿಸಿದ್ರಿ. ಎಚ್ಚರಿಕೆ ಯಾವ ರೀತಿ ಇರಬೇಕು, ಮತ್ತೆ ಧ್ಯಾನದಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ಹೇಳಿದ್ರಿ. ಬಹಳ ಖುಷಿ ಆಯ್ತು. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ತೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಶ್ರೀ ಕೃಷ್ಣ ಅರ್ಪಣಮಸ್ತು, ಶಿವ ಅರ್ಪಣಮಸ್ತು.